Hello everyone, welcome back to another vlog. Lino. ನಮ್ಮ ಊಟಿ ಫ್ಯಾಮಿಲಿ ಟ್ರಿಪ್ನ ನೋಡಿ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ದೀರಾ. ನಿಮ್ಮ ಕಮೆಂಟ್ಸ್ ಎಲ್ಲ ಓದಿ ನನಗೆ ತುಂಬಾ ಖುಷಿ ಆಯಿತು. ಸೊ ಇವತ್ತು ನಾವು ಇನ್ನೊಂದು ಕಡೆ ಕರ್ಕೊಂಡು ಬಂದಿದ್ದೀವಿ ಅವ್ರಿಗೆ ತೋರಿಸೋದಕ್ಕೆ. ಅದು ಯಾವ ಜಾಗ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಬಹಳಷ್ಟು ಜನಕ್ಕೆ ನಾವು ಬಂದವ್ರಿಗೆಲ್ಲ ಇಲ್ಲಿ ಕರ್ಕೊಂಡು ಬರ್ತೀವಿ. ನಾವು ಬಹಳ ಸಲ ಬಂದಿದ್ದೀವಿ. ನಿಮ್ಮಲ್ಲೂ ಕೂಡ ಬಹಳ ಜನ ಈ ಜಾಗಕ್ಕೆ ಬಂದಿರ್ತೀರಾ, ಟಿ ವಿಯಲ್ಲಿ ಕೂಡ ನೋಡಿರ್ತೀರಾ. ಅದು ಯಾವ ಜಾಗ ಅಂತ ಇಷ್ಟರಲ್ಲೇ ನಿಮಗೆ ಗೊತ್ತಾಗುತ್ತೆ. चलिए शुरू करते हैं. क्या बेटा कमेंट्री कर. चलिए आज शुरू करते हैं आदियोगी का सफर. ध्यान. चलिए ध्यान दीजिए इधर. कितना मोटा बड़ा कर. अब हम कार में हैं. जब हम उतरेंगे तभी देखना क्या देखना. बाहर क्या हाल है. सब दिखाता हूँ. सब दिखाते हैं हम दिखाते हैं. आई आज ಎಲ್ಲಿದು ನಾನು ಶೂಸ್ ಎತ್ತಿರ್ಲಿಲ್ಲ ಒಂದು ಹಾಕ್ಸಾಕಿದೀನಿ ಇರ್ಲ ಹಂಗೆ. ಈ ಶೂಸ್ ತಂದ್ರೆ ನಾವು ಅಲ್ಲೇ ಬಿಡಿಸ್ಬೇಕು, ಒಂದು ಅಲ್ಲೇ ಬಿಡಿಸ್ಕೊಂತಾರೆ ಮೋಸ್ಟ್ಲಿ. ಎಸ್, ನಾವು ಬಂದಿರೋದು ಆದಿಯೋಗಿ ಹತ್ರ ಈಶಾ ಫೌಂಡೇಶನ್ನು. ಇದು ಕೊಯಂಬತ್ತೂರು ಔಟ್ಸ್ಕರ್ಟ್ಸಲ್ಲಿದೆ. ನೀವು ಟಿ ವಿಯಲ್ಲಿ ನೋಡಿರ್ತೀರಾ. ಇಲ್ಲಿ ವಿಸಿಟ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಒಂದ್ಸಲ ವಿಸಿಟ್ ಮಾಡಬೇಕು. ಇಲ್ಲಿ ಮೊಬೈಲ್ ಅಲೋ ಮಾಡೋದಿಲ್ಲ, ಒಂದು ಕಡೆ ಇಸ್ಕೊಂಡು ಬಿಡ್ತಾರೆ. ಅಲ್ಲಿಂದ ಆ ಕಡೆ ಏನೂ ನಾವು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗೋದಿಲ್ಲ. ಸೊ ಜಾಸ್ತಿ ಫುಟೇಜ್ ತೆಗಿಯೋಕ್ಕಾಗಲಿಲ್ಲ. ನಾನು ಹಳೆ ವ್ಲಾಗ್ಸಲ್ಲಿ ಇನ್ನೂ ಚೆನ್ನಾಗಿ ತೋರಿಸಿದ್ದೀನಿ. ಆ ವ್ಲಾಗ್ಸ್ನ ಲಿಂಕ್ ಮಾಡಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ವಾಪಸ್ ಗಾಲ್ ಬಿಟ್ಟು ವಾಪಸ್ ಗಾಲ್ दादा को घाल रोज देख तो ऊ घालनो के ऊ घालनो वेरी गुड. क्लैप 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 वेरी गुड. तो बेटा कायल बना. हां हां पापा जो ये का ಏನು ಪಾಪ ಅಯ್ಯೋ ನೋಡೋಗ್ತಿದ್ದ ನಾಳಿಂದೆ. Come. Come on. Clap. खुशी मेरी है ना, खुशी मेरी है. ये करो क्या? बुझा. पकड़ दे तुम. ಹುಡುಗಿ ನೋಡು ಇಸ್ಕೊಂಡು ಕೇಕ್ ಕೊಟ್ಟು ಅವಳು ಎರಡು ಸಲ ಆಯ್ತು ಅಂದ್ರೆ ಅಂತ ಮುಂದೊಂದು ಮಾಡ್ತಿದ್ದಾರೆ. ನಾವು ಆದಿಯೋಗಿಯಿಂದ ಡೈರೆಕ್ಟಾಗಿ ಮಾಲ್ಗೆ ಬಂದಿದ್ದೀವಿ. ಕೊಯಂಬತ್ತೂರಲ್ಲಿರೋ ಬ್ರೂಕ್ಫೀಲ್ಡ್ಸ್ ಮಾಲ್ಗೆ. ಮಕ್ಕಳು ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಚರಿತ್ ಫಸ್ಟ್ ಟೈಮ್ ಇದು ಮಾಲಲ್ಲಿ ಶಾಪಿಂಗ್ ಏರಿಯಾಗೆ ಬಂದಿರೋದು. ಒಬ್ಬನಿಗೆ ಒಂಥರ ತುಂಬ ಖುಷಿಯಾಗಿಬಿಟ್ಟಿದೆ. ಎಲ್ಲ ಬಟ್ಟೆಗಳೆಲ್ಲ ನೀಟಾಗಿ ಜೋಡಿಸಿರೋದು ನೋಡಿ. ಎಲ್ಲ ಹ್ಯಾಂಗರ್ಸ್ ತೆಗಿಯೋದು, ನೀಟಾಗಿ ಮತ್ತೆ ಅದಕ್ಕೆ ಹಾಕೋದು, ಈ ಥರ ಆಟ ಆಡ್ತಾ ಇದ್ದ. ಬಿಟ್ಟು ಗಾಲ್ ಬಿಟ್ಟು ವೆರಿ ಗುಡ್. ಕ್ಲಾಪ್. ವೆರಿ ಗುಡ್.
ಮಕ್ಕಳ ಶಾಪಿಂಗ್ ಎಲ್ಲನೂ ಮ್ಯಾಕ್ಸಲ್ಲಿ ಮಾಡಿದ್ವಿ, ಹಾಗೆ ದೊಡ್ಡವರ ಸ್ಯಾರಿ ಶಾಪಿಂಗ್ ಎಲ್ಲನೂ RMKV ಸಿಲ್ಕ್ಸಲ್ಲಿ ಮಾಡಿದ್ವಿ. ನಾನು ಮನೆಗೆ ಹೋದ್ಮೇಲೆ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ ಏನೇನು ಶಾಪಿಂಗ್ ಮಾಡಿದ್ವಿ, ಸ್ಯಾರೀಸ್ ಯಾವ ಥರ ತೊಗೊಂಡಿದ್ದೀವಿ ಅಂತ. ಹಾಯ್ ದೋಸ್ತೋ. ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಬಟ್ಟೆ ತೊಗೊಂಡ್ವಿ. ನನಗೆ, ಕಾರ್ತಿಕ್ಕಿಗೆ, ಚರಿತಿಗೆ ಮಾತ್ರ ತೊಗೊಂಡಿರಲಿಲ್ಲ ನಾವು. ಅದಕ್ಕೆ ನಮ್ಮ ಚಿಕ್ಕತ್ತೆ ಬಿಡ್ಲೆ ಎಲ್ಲ ಫೋರ್ಸ್ ಮಾಡಿ ನಮ್ಮವರೆಗೂ ಕೂಡ ಅವ್ರು ಹೊಸ ಬಟ್ಟೆ ಕೊಡಿಸಿದ್ರು. ಮಾಲಿಗೆ ಬಂದಮೇಲೆ ನಿಮಗೆ ಗೊತ್ತೇ ಇದೆ, ಶಾಪಿಂಗ್ ಆದ ತಕ್ಷಣ ಈಟಿಂಗಿಗೆ ಹೋಗ್ತೀವಿ ಅಂತ. ಸೊ ಎಲ್ಲರಿಗೂ ಶಾಪಿಂಗ್ ಮಾಡಿ ಹಸಿವಾಗ್ಬಿಟ್ಟಿದೆ. ಸೊ ಫುಡ್ ಕೋರ್ಟಿಗೆ ಹೋಗಿ ಈಗ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ. ಈ ಸಮ್ಮರಲ್ಲಿ ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಕೂಡ ಐಸ್ ಕ್ರೀಮ್ ತುಂಬಾ ನೆನಪಾಗುತ್ತೆ. ತುಂಬ ಕಲರ್ಫುಲ್ಲಾಗಿರೋ ಐಸ್ ಕ್ರೀಮ್ಸ್ನ ತೊಗೊಂಡಿದ್ರು. ಬ್ಲೂಬೆರಿ, ಹಾಗೆ ಬ್ಲ್ಯಾಕ್ಬೆರಿ, ಮತ್ತು ಮ್ಯಾಂಗೋ. ಪಿಜ್ಜಾ ಕೂಡ ತೊಗೊಂಡಿದ್ರು. ನಮ್ಮ ಪೂರಬ್ ಮತ್ತು ಲಿನಿತಾ ಇಬ್ರಿಗೂ ಪಿಜ್ಜಾ ಅಂದರೆ ತುಂಬ ಇಷ್ಟ. ಸೊ ಎಲ್ಲರ ಫೇವ್ರೆಟ್ ಪಿಜ್ಜಾ ಮತ್ತು ಪೆಪ್ಸಿ, ಸ್ಪ್ರೈಟ್, ಹಾಗೆ KFC. ಕಾರ್ತಿಕಿಗೆ KFC ಫೇವ್ರೇಟ್ ಅಂತ ನಾನು ಹೇಳ್ತಾ ಇರ್ತೀನಿ. ಐಸ್ ಕ್ರೀಮ್ಸ್ ಇದನ್ನೆಲ್ಲ ತಿಂದು ಎಂಜಾಯ್ ಮಾಡಿದ್ವಿ. ಪೂರಬ್ ಸ್ಮೈಲ್, ಸೇ ಹಾಯ್. ಎಲ್ಲರೂ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದನ್ನೆಲ್ಲ ನೋಡ್ತಾ ಇದ್ದರೆ ಅವ್ರು ಹೋದ್ಮೇಲೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ಬೋರ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಮತ್ತು ಯಾವಾಗ ಎಲ್ಲರೂ ಸಿಗ್ತೀವೋ, ಎಲ್ಲರೂ ಇಷ್ಟು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೋ ಗೊತ್ತಿಲ್ಲ. ಸೊ ಎಲ್ಲ ಮಾಲಲ್ಲಿ ಮುಗಿಸ್ಕೊಂಡು ಶಾಪಿಂಗು, ಈಟಿಂಗು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಚಿಕ್ಕ ಮಾವ ನಮಗೆಲ್ರಿಗೂ ಕಬಾಬ್ ಮಾಡ್ಕೊಡ್ತೀನಿ ಅಂತ ಮಾಡ್ತಿದ್ದಾರೆ. हल्दी पाउडर एक स्पून, ये पेपर पाउडर 1 स्पून, नेक्स्ट हल्दी पाउडर 1 स्पून. ಮಾವ ಮಾಡೋ ಕಬಾಬು ತುಂಬಾ ಫೇಮಸ್ಸು. ಫಿಶ್ ಫ್ರೈ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟ್ ಯಾವಾಗಾದರೂ ಫಿಶ್ ಫ್ರೈ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದಾರೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಖಾರದ ಪುಡಿ, ಪೆಪ್ಪರ್ ಪೌಡರ್, ಅರಿಶಿನ, ಉಪ್ಪು ಮತ್ತು ಕಾರ್ನ್ಫ್ಲೋರ್ ಹಾಕಿದ್ದಾರೆ. ಫಸ್ಟಿಗೆ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆ ಹುಳಿ, ಮೊಟ್ಟೆ ಇದನ್ನೆಲ್ಲ ಆಮೇಲೆ ಹಾಕಬೇಕು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು, ತುಂಬ ಟೇಸ್ಟಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ಭಾಳ ಈಸಿ. ಏಲಕ್ಕಿ ಪೌಡರ್ ಮಾಡ್ಬೋದು. ಇದು ಲಿಂಬೆ ಹಣ್ಣು ಇನ್ನೂ ಬೇಕು. ಈ ಎಲ್ಲ ಏನ್ ಮಾಡ್ತಾರೆ, ಚಿಕನ್ ಹಾಕಿ ಇದು ಮಾಡಕ್ ಹೋಗ್ತಾರೆ. ಒಂದ್ ಕಡೆ ಜಾಸ್ತಿ ಎಂಟು ಬರ್ತದೆ, ಒಂದ್ ಕಡೆ ಕಡಿಮೆ ಆಗುತ್ತೆ, ಹಂಗಾಗತ್ತೆ. ಇಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಇದು ಕರೆಕ್ಟಾಗಿ ಮಿಕ್ಸ್ ಆಗಿರುತ್ತೆ ಎಲ್ಲ ಕಡೆ ಒಂದೇ. ಏಲಕ್ಕಿ ಪುಡಿನ ಕುಟ್ಟು ಹಾಕಿದ್ದಾರೆ ಡ್ರೈ ಇಂಗ್ರೀಡಿಯೆಂಟ್ಸ್ ಜೊತೆಗೆ. ಫುಡ್ ಕಲರ್ ಏನು ಹಾಕೋದಿಲ್ಲ ಪಾಪ, ಮಾರಾಟ ಮಾಡಿ ಹಾಕ್ತಾರೆ ಅಂತ. ನಮಗೆ ಎಲ್ಲ ಒಂದೇ ಸಲ ಹಾಕಿ ಕಲ್ಸ್ಬಿಡೋದು. ಅರ್ಧ ಇದಾಗುತ್ತೆ, ಪೇಸ್ಟ್ ಮಾಡ್ಬಿಡಿ. ಲೈಫ್ ಬಿಯಾಂಡ್ ಬ್ಯೂಟಿ. ಎಷ್ಟು ತಾಳ್ಮೆಯಿಂದ ಎಲ್ಲ ಇಂಗ್ರೀಡಿಯೆಂಟ್ಸ್ ನೀಟಾಗಿ ಹಾಕಿ, ನೀಟಾಗಿ ಎಲ್ಲನೂ ಕ್ವಾಂಟಿಟಿಗೆಲ್ಲ ನಿಮಗೆ ತೋರಿಸ್ಕೊಂಡು ಮಾಡಿಕೊಡ್ತಿದ್ದಾರೆ. ನಾವು ಚಿಕ್ಕವರಿದ್ದಾಗ ಸಾಗರಕ್ಕೆ ಹೋಗ್ತಾ ಇದ್ವಿ, ಅಲ್ಲೆಲ್ಲರೂ ಎಂಜಾಯ್ ಮಾಡ್ತಾ ಇದ್ವಿ ಸಮ್ಮರ್ ವೆಕೇಷನ್ನ ಅಂತ ಹೇಳಿದ್ದೆ. ಆವಾಗ ರಾಗಿ ಮಾಲ್ಟ್ ಮಾಡಿಕೊಡೋರು ನಮಗೆಲ್ಲ. ಸಮ್ಮರಲ್ಲಿ ಹೊರಗಡೆ ಆಡಿ ಸುಸ್ತಾಗಿರ್ತೀವಿ ಅಂತ. ಹಾಗೆ ಫಿಶ್ ಫ್ರೈ ಮಾಡಿಕೊಡೋರು. ಇದೆಲ್ಲ ತುಂಬ ನೆನಪಾಗ್ತಾ ಇರುತ್ತೆ. ಈಗ ಇದಕ್ಕೆ 2 ಮೊಟ್ಟೆ ಒಡೆದು ಹಾಕಿದ್ದಾರೆ. ಬರೀ ಎಗ್ ವೈಟ್ ಹಾಕಿದ್ರೂ ಕೂಡ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ. 2 ಫುಲ್ ಮೊಟ್ಟೆ ಹಾಕಿದ್ದಾರೆ. ಇದು ಟೋಟಲ್ 2 kg ಚಿಕನ್ನಿಗೆ ಮಾಡ್ತಿರೋಂಥ ಕಬಾಬು.
ಈಗ ಇದಕ್ಕೆ ವೆಟ್ ಇಂಗ್ರೀಡಿಯೆಂಟ್ಸಲ್ಲಿ ಇದು ಹಾಕಿದ್ದಾಯಿತು, ನಿಂಬೆ ರಸ ಹಾಕಿದ್ದಾಯಿತು, ಮೊಟ್ಟೆ ಹಾಕಿದ್ದಾಯಿತು. ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಚೆನ್ನಾಗಿ ಚಿಕನ್ನ ವಾಶ್ ಮಾಡಿ ಇದಕ್ಕೆ ಹಾಕಬೇಕು. ಈ ಕಬಾಬ್ ಥರ ಐಟಮ್ಸ್ಗೆಲ್ಲ ಚಿಕನ್ ಸ್ವಲ್ಪ ತೊಳೆದು ಡ್ರೈ ಆದಮೇಲೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಮಸಾಲೆ ಎಲ್ಲ ಚಿಕನಿಗೆ ಕೋಟ್ ಆಗುತ್ತೆ. ಸಖತ್ ಕಡಿಮೆ ಇಂಗ್ರೀಡಿಯೆಂಟ್ಸ್. ಚಿಕನ್ ಬೇರೆ ಪಾತ್ರೆ ತೊಳಿತೀರಾ ಇದ್ರಲ್ಲೇ ತೊಳಿತೀರಾ? ಚೆನ್ನಾಗಿರುತ್ತಲ್ಲ. ಲಾಸ್ಟ್ ಟೈಮ್ ಫ್ಯಾಟ್ ಜಾಸ್ತಿ ಇರಲಿಲ್ಲ. ಎಗ್ ವೈಟ್ಸೇ ಖಾಲಿ ಬಿಟ್ಟ ಎಗ್ ವೈಟ್ಸೇ ಅದೇ ಹಾಕಿದಾರಲ್ವಾ. ಈ ರೀತಿ ಚಿಕನ್ನ ಸ್ಟ್ರೈನರಲ್ಲಿ ಸ್ವಲ್ಪ ಸ್ಟ್ರೈನ್ ಆಗಕ್ಕೆ ಬಿಟ್ಟಿದ್ದಕ್ಕೆ ಚಿಕನ್ ಮೇಲೆ ಸ್ವಲ್ಪ ವಾಟರ್ ಕಂಟೆಂಟ್ ಕಡಿಮೆ ಆಗಿದೆ. ಈಗ ಇದನ್ನು ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಮಸಾಲೆ ಚೆನ್ನಾಗಿ ರಬ್ಬಾಗುತ್ತೆ ಚಿಕನ್ ಮೇಲೆಲ್ಲ, ಒಳಗೂ ಕೂಡ ಮಸಾಲೆ ಹೋಗುತ್ತೆ. ಮತ್ತೆ ಪುಡಿ ಹಾಲಾಕು ತುಪ್ಪ ಮತ್ತೆ ಪುಡಿ ಕಮ್ಮಿ घालो बेटा मक्का पुड़ी घालो मसाला बंची चावलकी. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗಿದೆ. ನೀವು ಬೇಕಂದರೆ ಫುಡ್ ಕಲರ್ ಹಾಕ್ಕೋಬೋದು, ಅದಷ್ಟು ಒಳ್ಳೆಯದಲ್ಲ. ಸೊ ನಾವು ಸ್ಕಿಪ್ ಮಾಡಿದ್ದೀವಿ. ಇದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಬೇಕು. ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೋ ಅಷ್ಟು ಚೆನ್ನಾಗೇ ಚಿಕನ್ ಫ್ಲೇವರ್ಫುಲ್ ಆಗಿರುತ್ತೆ. ಈಗ ಮಾವ ನಾವೆಲ್ಲರೂ ಊಟಕ್ಕೆ ಕಾಯ್ತಾ ಇದ್ದೀವಿ. ಸೊ ಊಟ ಟೈಮ್ ಕರೆಕ್ಟಾಗಿ ಬಿಸಿ ಬಿಸಿ ಕಬಾಬ್ ಮಾಡ್ಕೊಡೋಣ ಅಂತ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಆರ್ಗ್ಯಾನಿಕ್ ಗ್ರೌಂಡ್ನಟ್ ಆಯಿಲಲ್ಲೇ ಡೀಪ್ ಫ್ರೈ ಕೂಡ ಮಾಡ್ತಿರೋದು. ಇದು ಡಬಲ್ ಫ್ರೈ ಮಾಡೋದ್ರಿಂದ ಕ್ರಿಸ್ಪಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾವ. ಫಸ್ಟಿಗೆ ಫ್ರೈ ಮಾಡಿ ತೆಗೆದು ಸ್ವಲ್ಪ ತಣ್ಣಗಾದ್ಮೇಲೆ ಮತ್ತೊಂದು ಸಲ ಫ್ರೈ ಮಾಡೋದು ಡಬಲ್ ಫ್ರೈ. ಕಲರು, ರೋಸ್ಟು, ಟೇಸ್ಟು ಎಲ್ಲ ಚೆನ್ನಾಗಾಗುತ್ತೆ. ಆಮೇಲೆ ಇನ್ನೊಂದು ಟಿಪ್ ಏನಂತಂದರೆ, ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫಾಸ್ಟಾಗಿ ಕಲರ್ ಬರೋ ಥರ ಕುಕ್ ಮಾಡಬಾರ್ದು. ಸ್ಲೋ ಆಗಿ ಕಲರ್ ಚೇಂಜ್ ಆಗಬೇಕು. ಮೇಲಿಂದ ರೋಸ್ಟ್ ಆಗ್ತಾ ಬರುತ್ತೆ, ಒಳಗಿಂದ ಕುಕ್ ಆಗ್ತಾ ಹೋಗುತ್ತೆ. ಒಂದೇ ಸಲ ಹೈ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ಕಲರ್ ಏನೋ ಚೆನ್ನಾಗಿ ಫಾಸ್ಟಾಗಿ ಬಂದುಬಿಡುತ್ತೆ, ಬಟ್ ಒಳಗೆಲ್ಲ ಹಸಿ ಹಸಿ ಹಾಗೇ ಇರುತ್ತೆ. ಹಾಗೆಯೇ ಸ್ವಲ್ಪ ದೊಡ್ಡ ಪೀಸ್ ಅಂದರೆ ಲೆಗ್ ಪೀಸ್ ಟೈಪ್ ಏನಾದರೂ ಇದ್ದರೆ ಅದು ಸ್ವಲ್ಪ ಕುಕ್ ಆಗೋಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ. ನೀವು ಅಬ್ಸರ್ವ್ ಮಾಡ್ತಿರೋ ಹಾಗೆ ಅದನ್ನು ಸ್ವಲ್ಪ ಜಾಸ್ತಿ ಹೊತ್ತು ಕುಕ್ ಮಾಡ್ತಿದ್ದಾರೆ. ಆಮೇಲೆ ಕಲರ್ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ನೋಡ್ಕೊಂಡು ತೆಗಿತಿದ್ದಾರೆ. ನಾವು ಫುಡ್ ಕಲರ್ ಹಾಕ್ತಿದ್ರು ನೀವು ಫೈನಲ್ ಪ್ರಾಡಕ್ಟ್ ನೋಡ್ಬೋದು. ಜಸ್ಟ್ ಖಾರದ ಪುಡಿ ಕಲರನ್ನೇ ಅಷ್ಟು ಚೆನ್ನಾಗಿ ಬಂದಿದೆ, ಯಾಕಂದರೆ ಡಬಲ್ ಫ್ರೈ ಮಾಡಿರೋದಕ್ಕೆ. ಆಹಾ, ನೋಡಿದ್ರೆ ಬಾಯಲ್ಲಿ ನೀರು ಬರೋ ಥರ ಇದೆ ಅಲ್ವಾ. ಮಾವ ಮಾಡಿರೋ ಕಬಾಬ್ ತಿನ್ನಬೇಕು ಅಂದರೆ ಅದೃಷ್ಟ ಮಾಡಿರ್ಬೇಕು ನಿಜವಾಗ್ಲೂ. ಇದನ್ನು ಊಟದ ಜೊತೆ ತಿನ್ನೋದಕ್ಕಿಂತ ಊಟಕ್ಕೂ ಮುಂಚೆ ಸ್ಟಾರ್ಟರ್ ಥರ ಸ್ಪ್ರೈಟ್ ಅಥವಾ 7up ಅಥವಾ ಲೈಮ್ ಸೋಡಾ ಇದ್ರ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ ಅಂತ ನಾವಿನ್ನೂ ಊಟ ಶುರು ಮಾಡಿಲ್ಲ, ಆಗಲೇ ಎಲ್ಲನೂ ಕಬಾಬ್ ಫ್ರೈ ಮಾಡಿರ್ತಿದ್ದಾರೆ. ಸೊ ನೀವು ಈ ಕಾಂಬಿನೇಷನ್ ಟ್ರೈ ಮಾಡಿ ನೋಡಿ. ಊಟದ ಪಕ್ಕದಲ್ಲಿ ಇಟ್ಕೊಂಡು ತಿನ್ನೋದಕ್ಕಿಂತ ಫಸ್ಟಿಗೆ ಊಟಕ್ಕೂ ಮುಂಚೆನೇ ಸ್ಟಾರ್ಟ್ ಮಾಡಿ ಈ ಥರ ಕಬಾಬ್ ಮತ್ತು ಜ್ಯೂಸ್ ಕಾಂಬಿನೇಷನಲ್ಲಿ. ಡೀಪ್ ಫ್ರೈ ಮಾಡಿರೋದು ಅಷ್ಟು ಒಳ್ಳೆಯದಲ್ಲ ಹೆಲ್ತಿಗೆ. ಹಾಗೆ 7up ಸ್ಪ್ರೈಟ್ ಕೂಡ ಅಷ್ಟು ಒಳ್ಳೆಯದಲ್ಲ. ಬಟ್ ಅಪರೂಪಕ್ಕೆ ಒಂದ್ಸಲ ಕುಡಿಯೋದ್ರಿಂದ ಏನೂ ತೊಂದರೆ ಇಲ್ಲ. ನೀವು ಪದೇ ಪದೇ ಇದನ್ನೇ ತಿಂದರೆ ಆರೋಗ್ಯ ತುಂಬ ಹಾಳಾಗುತ್ತೆ. ಸೊ ಯಾವಾಗಾದರೂ ಒಂದ್ಸಲ ಟೇಸ್ಟಿಯಾಗಿ ಗೆಸ್ಟ್ಸ್ ಎಲ್ಲ ಬಂದಾಗ, ಪಾರ್ಟಿ ಮೋಡ್ಗೆ ಹೋದಾಗ ಈ ರೀತಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ಪೆಷಲ್ ಎಫೆಕ್ಟ್ ಕೊಡೋದಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಿ ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ. ಇದು ಒಂಥರ ಎಕ್ಸ್ಟ್ರಾ ಅಡಿಷ್ನಲ್ ಎಫೆಕ್ಟ್ ಕೊಡುತ್ತೆ. ವಾವ್, ಸಾಕು, ನೈಸ್. ಸೊ ಎವ್ರಿಥಿಂಗ್ ಈಸ್ ರೆಡಿ. ಪ್ಲೇಟ್ಸ್ ಕೂಡ ರೆಡಿಯಾಗಿದೆ. ನೀವು ಈ ಸಂಡೇ ಇದನ್ನು ಟ್ರೈ ಮಾಡಿ ನೋಡಿ. ಕಮ್ಮಿಂಗ್ ಸಂಡೇ ಅಥವಾ ರಂಜಾನ್ ಒಳಗೆ ಈ ವಿಡಿಯೋ ಬರಾಗಿದ್ದರೆ ರಂಜಾನ್ ದಿನವೂ ಟ್ರೈ ಮಾಡ್ಬೋದು. ಕಾರ್ತಿಕ್ ಇದ್ರಲ್ಲೇ ಸ್ಟೇಜ್ ಮಾಡ್ತೀನಿ. Relax.
ಸೊ ಇವತ್ತು ಊಟ ಮಾಡ್ತಾ ಮಾಡ್ತಾ ಟೋಟಲ್ ಎರಡು ಮೂವಿ ನೋಡಿದ್ದಾರೆ. ಒಂದು ಜಲ್ಸಾ ಮತ್ತು ಇನ್ನೊಂದು ಮೂವಿ ಅಲಾ ವೈಕುಂಠಪುರಂಲು. ಸೊ ಸಂಡೇ ತುಂಬ ಫನ್ನಾಗಿತ್ತು, ಊಟದಿಂದ ಹಿಡಿದು ಎಲ್ಲನೂ. ಮಟನ್ ಸಾರು ಕೂಡ ಮಾಡಿದರು. ಮಟನ್ ಸಾರು ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಅತ್ತೆ ಮಾಡೋ ರೆಸಿಪಿ. ಸೊ ಅದಕ್ಕೆ ನಾನು ಇದರಲ್ಲಿ ಶೇರ್ ಮಾಡಲಿಲ್ಲ. ಸೊ ಈವ್ನಿಂಗು ಎಲ್ಲರೂ ಊಟ ಆದಮೇಲೆ ಎಲ್ಲಡಿಕೆ ಹಾಕ್ಕೊಂಡು ಇಲ್ಲಿ ಕಾಂಪೌಂಡಲ್ಲಿ ಎಂಜಾಯ್ ಮಾಡ್ತಿದ್ದೀವಿ. ತುಂಬ ಸ್ಪೇಷಿಯಸ್ ಆಗಿದೆ, ಇಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡೋಕ್ಕೆ, ಹರಟೆ ಹೊಡೆಯೋಕ್ಕೆ. 12 o'clock ಏನೋ ಸ್ಪೆಷಲ್ ಇವೆಂಟ್ ಇದೆ. ಟ್ವೆಲ್ ಓ ಕ್ಲಾಕ್ ಆಗಿದೆ. ಪಾವನ ನನ್ನ ಕಸಿನ್ ಪಾವಕ್ಕ ಅಂತೀವಿ ನಾವು, ಎಲ್ಲರೂ ಪಾವು ಅಂತಾರೆ. ಅವ್ರ ಬರ್ಡೇ ಇವತ್ತು. ಸೊ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಎಲ್ಲ ಕೇಕ್ ರೆಡಿಯಾಗಿದೆ. ಕಾರ್ತಿಕ್ ಸ್ಪೆಷಲಾಗಿ ರಸ್ಮಲೈ ಫ್ಲೇವರ್ ತಂದಿದ್ದಾರೆ ಇವತ್ತು. ಫಸ್ಟ್ ಟೈಮ್ ನಾವು ಈ ಫ್ಲೇವರ್ ಕೇಕ್ ಟ್ರೈ ಮಾಡ್ತಿರೋದು. ತುಂಬ ಖುಷಿಯಾಗಿ ಎಲ್ಲರೂ 12 ಗಂಟೆವರೆಗೂ ವೆಯ್ಟ್ ಮಾಡಿ ಕಾಯ್ತಾ ಇದ್ವಿ ಈ ಮೂಮೆಂಟ್ಗೋಸ್ಕರ. ಸೊ ನೋಡಿದ್ರಲ್ಲ ನಮ್ಮ ಸಂಡೇ ಫ್ಯಾಮಿಲಿ ಟೈಮ್ ಹೇಗಿತ್ತು ಅಂತ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾವು ಮಾಲಿಂದ ಏನೇನು ತಂದ್ವಿ, ಎಲ್ಲರಿಗೂ ಬಟ್ಟೆ ತಂದಿದ್ದೆಲ್ಲ ತೋರಿಸೋದಕ್ಕೆ ಈ ವ್ಲಾಗಲ್ಲಿ ಆಗಲಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಡೆಫಿನೆಟ್ಲಿ ತೋರಿಸ್ತೀನಿ. ಸೊ ಆ ವ್ಲಾಗಿಗೋಸ್ಕರ ಕಾಯ್ತಿರ್ತೀರ ಅಂದ್ಕೊಂಡಿದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.